ನಾವಿವತ್ತು ಯಾವ ಸ್ಥಿತಿಗೆ ಬಂದು ತಲುಪಿದೀವಿ ಅಂದ್ರೆ ಪ್ರಶ್ನೆನೇ ಮಾಡಬಾರ್ದು ಅಂತಹ ದುಸ್ಥಿತಿಗೆ ಬಂದು ತಲುಪಿದೀವಿ. ಇವತ್ತು ಪ್ರಶ್ನೆ ಮಾಡಿದವರು ದೇಶದ್ರೋಹಿಗಳಾಗ್ತಾರೆ, ಪ್ರಶ್ನೆ ಮಾಡದೇ ಇರುವವರು ದೇಶ ಪ್ರೇಮಿಗಳಾಗ್ತಾರೆ. ಇವತ್ತು ಯಾರು ಕೂಡ ಪ್ರಶ್ನೆ ಮಾಡುವಷ್ಟು ಮುಂದೆ ಬರ್ತಾನೆ ಇಲ್ಲ. ಬಿಕಾಸ್ ನಮ್ಮ ಸಿಸ್ಟಮ್ ನೋಡಿ ಹೆದರ್ತಾ ಇದ್ದಾರೆ. ಇವತ್ತು ನಾನು ಸಮಾಜದಲ್ಲಿ ಆಗ್ತಿರುವಂತಹ ಅನ್ಯಾಯಗಳ ಕುರಿತು, ಧೋರಣೆಗಳ ಕುರಿತು, ಆಗ್ತಿರುವಂತಹ ಅನಾಚಾರಗಳ ಕುರಿತು, ಆಗ್ತಿರುವಂತಹ ಅತ್ಯಾಚಾರಗಳ ಕುರಿತು, ಆಗ್ತಿರುವಂತಹ ಲೂಟಿಗಳ ಕುರಿತು, ಆಗ್ತಿರುವಂತಹ ಭ್ರಷ್ಟಾಚಾರಗಳ ಕುರಿತು, ಆಗ್ತಿರುವಂತಹ ಅನ್ಯಾಯಗಳ ಕುರಿತು ಪ್ರಶ್ನೆ ಮಾಡಿದ್ರೆ ನನ್ನನ್ನೆಲ್ಲಿ ಇವತ್ತು ಕೊಲೆ ಮಾಡ್ತಾರೋ, ನನ್ನನ್ನ ಎಲ್ಲಿ ಅರೆಸ್ಟ್ ಮಾಡ್ತಾರೋ, ನನ್ನ ಮೇಲೆ ಎಲ್ಲಿ ಕೇಸ್ ಹಾಕ್ತಾರೋ, ನನ್ನ ಮೇಲೆ ಯಾರು ದಾಳಿ ಮಾಡ್ತಾರೋ, ನನ್ನ ಮೇಲೆ ಯಾವ ಸಂಘಟನೆಗಳು ಬಂದು ಹಾಹಾಕಾರ ಹಾಕ್ತವೋ ಅಂತ ಭಯ ಪಟ್ಕೊಂಡು ಪ್ರತಿದಿನ ಬದುಕ್ತಾ ಇದ್ದಾರೆ. ಸೊ ಇವತ್ತು ನಾವಾಯ್ತು, ನಮ್ಮ ಜೀವನ ಆಯ್ತು, ಸಾಕಷ್ಟು ಯಾಕೆ ಬೇಕಪ್ಪ ಸಮಾಜದಲ್ಲಿ ಹಂಗು ಹಿಂಗು ಹೆಂಗೋ ಒಂದು ಮೂರೊತ್ತು ತಿನ್ಕೊಂಡು ಬದುಕಷ್ಟಾದ್ರೂ ನಮ್ಮ ಹತ್ರ ಇವತ್ತಿದೆ. ಇದನ್ನು ಮೀರಿ ಜಾಸ್ತಿ ಏನು ಮಾಡೋದು ಬೇಡ, ಯಾವ ಪ್ರಶ್ನೆ ಮಾಡೋದು ಬೇಡ, ಸಮಾಜದಲ್ಲಿ ಏನು ಅನ್ಯಾಯ ಆದ್ರೂ ಕೇಳೋದು ಬೇಡ. ಕೇಳಿದ್ರೆ ಇವತ್ತು ನನ್ನನ್ನ ಕೊಲೆ ಮಾಡ್ತಾರೇನೋ ಅನ್ನೋ ರೀತಿಯಲ್ಲಿ ಹೆದರ್ಕೊಂಡು ಬದುಕುವಂತಹ ಪರಿಸ್ಥಿತಿ ಇವತ್ತು. ಯಾವ ರೀತಿ ಅಂದ್ರೆ ಲೈಕ್ ನಾನಾಯ್ತು, ನನ್ನ ಮನೆ ಆಯ್ತು, ನಾನು ದುಡಿದ್ನ ತಿನ್ನ, ನನ್ನ ಮನೇನ ಚೆನ್ನಾಗಿ ನೋಡ್ಕೊಂಡ, ನಾನು ಫಿನಾನ್ಷಿಯಲಿ ಸ್ಟೇಬಲ್ ಆದ್ನ ಅನ್ನೋದನ್ನ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬದುಕುವಂತಹ ಪರಿಸ್ಥಿತಿಗೆ ಬಂದು ತಲುಪ್ತಾ ಇದ್ವಿ. ಬಿಕಾಸ್ ನಾವು ಪ್ರಶ್ನೆ ಮಾಡುವಂತಹ ರೈಟ್ಸ್ನೇ ನಮ್ಮ ಸಮಾಜದಲ್ಲಿ ಕಳ್ಕೊಳ್ತಾ ಇದ್ದೀವಿ. ಬಿಕಾಸ್ ನಮ್ಮ ರಾಜಕಾರಣಿಗಳು ಜನರನ್ನ ಮುಂಚೆ ರಾಜರು ಆಳ್ವಿಕೆ ಮಾಡ್ತಿದ್ರು, ಇವಾಗ ರಾಜಕಾರಣಿಗಳು ನಮ್ಮನ್ನ ಆಳ್ವಿಕೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬ ರಾಜಕಾರಣಿಗಳ ಹತ್ರನೂ ಗೂಂಡಾಗಳು ಯಾರಿರಲ್ಲ ಹೇಳಿ? ಎಲ್ಲರೂ ಕೂಡ ಗೂಂಡಾಗಳನ್ನ ಇಟ್ಕೊಂಡಿರ್ತಾರೆ. ಅವರು ಡೈರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೂ ಮಾಡಿಸೋರ ಹತ್ರ ಮಾಡಿಸ್ತಾ ಇರ್ತಾರೆ. ಸೊ ಇದಕ್ಕೆ ನಾವು ಹೆದರ್ಕೊಂಡು ಬದುಕ್ತಾ ಇದೀವಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಹೇಳಿ ಅಂತ ನಾನು ಕೇಳಕ್ ಹೋಗಲ್ಲ. ಇದೇ ರಿಯಾಲಿಟಿ.